ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ದಿನದಂದು ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತೇಳಿ ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವರಾಹಿ ಅಮ್ಮನವರ ಮಂತ್ರಗಳಂತಂದರೆ ಹಾಗೇ ಮಂತ್ರಗಳು ತುಂಬ ಸರಳವಾಗಿರ್ತವೆ. ತುಂಬ ಚಿಕ್ಕ ಚಿಕ್ಕ ಮಂತ್ರಗಳಾದರೂ ಕೂಡ ಆ ಥರ ಪವರ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ವರಾಹಿ ಅಮ್ಮ ಹೆಸರಿನಲ್ಲಿ ಇದೆ ವರಾಹಿ ಅಮ್ಮನವ್ರನ್ನ ನಂಬದವ್ರನ್ನ ಖಂಡಿತವಾಗ್ಲೂ ತಾಯಿ ಕೈ ಬಿಡೋದಿಲ್ಲ. ಇವಾಗ ಇನ್ನೇನು ನಮಗೆ ಅಕ್ಷಯ ತೃತೀಯ ಬರ್ತಾ ಇದೆ. ಅವತ್ತಿನ ದಿವಸದಂದು ನಾವು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇದೇ ತಿಂಗಳು ನಮಗೆ ಏಪ್ರಿಲ್ 27ಕ್ಕೆ ನಮಗೆ ಅಕ್ಷಯ ತೃತೀಯ ಅನ್ನುವಂಥದ್ದು ಬರ್ತಾ ಇದೆ. ಅವತ್ತಿನ ದಿವಸ ಮತ್ತು ಅಮಾವಾಸ್ಯೆ ಸಹ ಇರೋದರಿಂದ ನೀವು ಅಕ್ಷಯ ಅಮಾವಾಸ್ಯೆ ಅಂತ ಸಹ ನಮ್ಮ ಕಡೆಯಲ್ಲಿ ಕರೀತಾರೆ. ಅವತ್ತಿನ ದಿವಸ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ನೀವು ಏನು ಒಂದು ಕೇಳಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ತೀರ ಪ್ರತಿಯೊಂದು ಇರಬಹುದು. ನಿಮ್ಮ ಒಂದು ಏನೇ ಒಂದು ಸಮಸ್ಯೆಗಳು ಇರಬಹುದು. ಇದೆ ಅಂಥೇಳಿ ಇಲ್ಲ. ನಿಮ್ಮದು ಇವಾಗ ಹಣಕಾಸಿಂದ ಇದೆಯಾ ಅದನ್ನು ಹೇಳ್ಕೊಳ್ಳಿ, ಮದುವೆ ಇದೆಯಾ ಅದನ್ನು ಹೇಳ್ಕೊಳ್ಳಿ, ಮತ್ತು ದುಡ್ಡು ಕಾಸು ಇದೆಯಾ ಅದನ್ನು ಹೇಳ್ಕೊಳ್ಳಿ, ಮತ್ತು ನಿಮಗೆ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಏನೂ ಸುಮ್ಮನೆ ವಿನಾಕಾರಣ ಜಗಳಗಳಾಗ್ತಾ ಇದೆ, ನಮ್ಮಲ್ಲೇ ದಾಂಪತ್ಯದ ಕಲಹ ಆಗ್ತಾ ಇದೆ, ನಮಗೆ ಏನೇ ಮಾಡಿದ್ರೂ ಕೂಡ ನಾವು ದುಡ್ದಂಥ ದುಡ್ಡು ನಮ್ಮ ಕೈನಲ್ಲಿ ನಿಲ್ತಾ ಇರೋದಿಲ್ಲ, ಮತ್ತು ನಮಗೆ ಶತ್ರುಗಳನ್ನೋಂಥದ್ದು ಜಾಸ್ತಿ ಆಗಿದ್ದಾರೆ, ನಾವು ಏನೇ ಒಂದು ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ವಿಘ್ನಗಳನ್ನೋವಂಥದ್ದು ನಮಗೆ ಜಾಸ್ತಿ ಆಗ್ತಾಯಿದೆ ಅನ್ನೋವಂಥವ್ರು ಇರ್ತೀರಿ. ಮತ್ತು ನಮ್ಮದು ಕೋರ್ಟ್ನಲ್ಲಿ ಒಂದು ಕೋರ್ಟು ಕಚೇರಿಗಳಲ್ಲಿ ಜಮೀನು ವ್ಯಾಜ್ಯಗಳಾಗಿರಬಹುದು, ಮತ್ತು ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಕೇಸ್ಗಳನ್ನು ಹಾಕಿರ್ತೀರಿ ನೀವು, ಅಂಥದ್ದು ಕೂಡ ಬಗೆಹರಿಯುತ್ತಂತಲೇ ಹೇಳಬಹುದು. ನಿಮ್ಮದು ಏನೇ ಒಂದು ಇರಬಹುದು. ಇವಾಗ ಮನುಷ್ಯನ ಅಂದಮೇಲೆ ಇಂಥದ್ದೇ ಕಷ್ಟ ಅಂತ ಇರೋದಿಲ್ಲ. ದೊಡ್ಡವ್ರಿಗೆ ದೊಡ್ಡ ಕಷ್ಟ ಆದರೆ ಚಿಕ್ಕವ್ರಿಗೆ ಚಿಕ್ಕ ಕಷ್ಟವೇ ಇರುತ್ತೆ. ನಮ್ಮ ಹಿರಿಕರು ಹೇಳಿರ್ತಾರಲ್ವ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂಥೇಳಿ. ದೊಡ್ಡವ್ರಿಗೆ ದೊಡ್ಡ ಕಷ್ಟ ಇದ್ದರೆ ಚಿಕ್ಕವ್ರಿಗೆ ಚಿಕ್ಕ ಕಷ್ಟಗಳು ಇರುವಂಥದ್ದು ಇರುತ್ತೆ. ಅಂಥದ್ದು ಸಹ ನಿಮಗೆ ಚಿಕ್ಕ ಸಾಲ ದೊಡ್ಡ ಸಾಲ ಏನೇ ಒಂದು ಇರಬಹುದು. ಮತ್ತು ನಿಮ್ಮ ಮನೆಯಲ್ಲಿ ಯಾವುದೂ ಕೂಡ ಹಣ ನಿಲ್ತಾ ಅನ್ನೋವಂಥವ್ರು ಸಹ ನಿಮ್ಮ ಮನೆಯಲ್ಲಿ ಏನೇ ಒಂದು ಇರಲಿ, ಈ ಒಂದು ಅಕ್ಷಯ ಅಮಾವಾಸ್ಯೆ ದಿವಸ ನೀವು ಈ ಒಂದು ನಾನು ಹೇಳ್ತಾ ಇರೋವಂಥ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ನೀವು ಸಾಲ ಮಾಡಿರೋರಾಗಿದ್ದರೆ ಸಾಲ ತೀರಿಸಿದ್ದೀನಿ ಅಂಥೇಳಿ ನಿಮ್ಮ ಒಂದು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು. ಇವಾಗ ನಿಮ್ಮದು ಒಂದು 50,000 ಸಾಲ ಇದೆಯಾ, ಅದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಮೊದಲಿಗೆ ಕೇಳ್ಕೊಳ್ಬೇಕು. ಅವರು ಯಾರಿಗೆ ನೀವು ದುಡ್ಡನ್ನು ಕೊಡಬೇಕಾಗಿರುತ್ತೋ ಅವರ ಹೆಸರನ್ನು ಹೇಳ್ಕೊಳ್ಳಿ. ಮತ್ತು ನಾವು ಇಂಥವರಿಗೆ ಸಾಲವನ್ನು ತೀರೋಗಿದೆ, ಇವಾಗ ಸಾಲವನ್ನು ತುಂಬ ಜಾಸ್ತಿ ಮಾಡ್ಕೊಂಡಿರ್ತೀರಿ, ಎಷ್ಟೇ ಕಟ್ಟಿದ್ರೂ ಕೂಡ ಅವರಿಗೆ ಬಡ್ಡಿ ಅನ್ನೋವಂಥದ್ದು ತೀರ್ತಾ ಇರುತ್ತೆ, ಅಸಲು ಅನ್ನೋವಂಥದ್ದು ನಿಮ್ಮ ಕೈಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅವರಿಗೆ ನೀವು ಅಸಲು ಬಡ್ಡಿ ಸಮೇತ ನೀವು ಯಾರ ಒಂದು ದುಡ್ಡನ್ನು ಇಸ್ಕೊಂಡಿರ್ತೀರೋ ಅವರ ಹೆಸರನ್ನು ಹೇಳಬೇಕು. ಅಸಲು ಬಡ್ಡಿ ಸಮೇತವಾಗಿ ಅವರ ಹೆಸರನ್ನೇ ಹೇಳಿ, ಇವರ ಸಾಲವನ್ನು ನಾವು ತೀರಿಸಿದ್ದೀವಿ ತಾಯಿ ವರಾಹಿ ಅಮ್ಮ, ಇವರಿಂದ ನಮಗೆ ಮುಕ್ತಿಯನ್ನು ಕೊಡು ನಮಗೆ ಅಂಥೇಳಿ ನೀವು ಕೇಳಿಕೊಂಡು ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ. ನಿಮಗೆ ದುಡ್ಡು ಕಾಸು ಬರಬೇಕಾಗಿದ್ದರೆ ಸಾಕ್ಷಾತ್ ವರಾಹಿ ಅಮ್ಮನವ್ರನ್ನ ಕೇಳಿಕೊಂಡು ಈ ಮಂತ್ರವನ್ನು ನಮ್ಮ ಮನೆಗೆ, ಇವಾಗ ನಿಮಗೆ ಒಂದು ಫಸ್ಟು ನೀವು ಎಷ್ಟನ್ನಾದರೂ ಕೇಳ್ಕೊಳ್ಬೋದು. ಕೋಟಿ ನಿಮಗೆ ಇವಾಗ ನಮ್ಮದು ಇವಾಗ ನಾವು ಎಷ್ಟನ್ನಾದರೂ ಕೇಳ್ಕೊಬೋದು. ಕೋಟಿ ಲಕ್ಷ ನಿಮ್ಗೆ ಎಷ್ಟು ದುಡ್ಡು ಬೇಕನ್ಸುತ್ತೋ ಇಷ್ಟು ದುಡ್ಡು ನನಗೆ ಈ ಅಕ್ಷಯ ತೃತೀಯ ದಿವಸ ಬಂದು ನನಗೆ ಇನ್ನೂ ಅನ್ನದ ಹರಿವು ಅನ್ನೋವಂಥದ್ದು ಹೆಚ್ಚಾಗಲಿ ಅಂಥೇಳಿ ನೀವು ತಾಯಿಯ ವರಾಹಿ ಅಮ್ಮನವ್ರನ್ನ ಕೇಳ್ಕೊಳ್ಬೇಕು. ಕೇಳಿಕೊಂಡು ತದನಂತರದಲ್ಲಿ ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕು. ಅನಾರೋಗ್ಯ ಇದ್ದರೂ ಸಹ ಅಷ್ಟೇ, ನಿಮ್ಗೆ ಏನಾರ ಹೆಲ್ತ್ದು ಅಪ್ಸೆಟ್ ಆಗಿದ್ದರೆ ನೀವು ಹೆಲ್ತ್ ಬಗ್ಗೆ ಕೇಳ್ಕೊಳ್ಬೇಕು. ನೋಡಿ, ನಾನು ಈ ಅಕ್ಷಯ ತೃತೀಯಿಂದ ನಾನು ಪುನರ್ ಚೈತನ್ಯವಾಗಿ ನನಗೆ ಯಾವುದು ರೋಗ ರುಜಿನ ಇಲ್ದಿರ ಮೆಟ್ಲ ಹತ್ತಿದಿರನೇ ನಾನು ಮನೆಗೆ ಹೋಗಿ ನನ್ನ ಒಂದು ಜೀವನವನ್ನು ನಾನು ಸಾಗಿಸ್ತೀನಿ ಅಂಥೇಳಿ ನೀವು ಕೇಳ್ಕೊಳ್ಬೇಕು. ನಿಮ್ಮ ಒಂದು ರೀತಿಯಲ್ಲಿ ನೀವು ಕೇಳ್ಕೊಳ್ಬೇಕು. ಅಂದರೆ ನೀವು ಗುಣಮುಖವಾಗಿದ್ದೀರಿ, ನಿಮ್ಮ ಕಾಯಿಲೆಗಳಿಂದ ನೀವು ಗುಣಮುಖವಾಗಿ ನಿಮ್ಮ ಒಂದು ಜೀವನ ಶೈಲಿ ಮೊದಲು ಯಾವ ರೀತಿ ಇತ್ತು ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ನೀವು
ಕೇಳಿಕೊಂಡು ಹುಷಾರಾಗಿದ್ದೀನಿ ಅಂಥೇಳಿ ಕೇಳಿಕೊಂಡು ವರಾಯಮ್ಮನವ್ರನ್ನ ಒಂದು 10 ನಿಮಿಷಗಳ ಕಾಲ ನಿಮ್ಮ ಇಷ್ಟ ದೇವರಾಗಿರ್ಬೋದು, ಏನೇ ಒಂದು ನಿಮಗೆ ಎಲ್ಲರಿಗೂ ಒಂದೊಂದು ಇಷ್ಟ ದೇವರು ಅಂತ ಇರುತ್ತಲ್ವ, ಕೇಳಿಕೊಂಡು ವರಾಯಮ್ಮನವ್ರನ್ನ ಸಮೇತವಾಗಿ ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು. ಅನಾರೋಗ್ಯದಾಯಿತು, ಮದುವೆದು ಅಷ್ಟೇ. ಅಮ್ಮ ವರಾಹಮ್ಮ ನನಗೆ ಈ ರೀತಿಯಾಗಿ, ಇವಾಗ ಹುಡುಗ ಆಗಿದ್ದರೆ ನನಗೆ ಈ ರೀತಿಯಾಗಿ, ನಿಮ್ಗೆ ಯಾವ ನಿಮ್ಮ ಒಂದು ಕಾಲ್ಪನಿಕವಾಗಿ ನಿಮಗೆ ಹುಡುಗಿ ಬೇಕಿರ್ತಾಳೋ ಆ ಹುಡುಗಿಯನ್ನು ನನಗೆ ಈ ರೀತಿಯಾಗಿ ಕರುಣಿಸಿ ಕೊಡು ತಾಯಿ, ಬೇಗ ನನಗೆ ಕಂಕಣ ಭಾಗ್ಯವನ್ನು ಕೊಡು. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನೀವು ಆ ರೀತಿಯಾಗಿ ಕೇಳಿಕೊಂಡು ಮಂತ್ರವನ್ನು ಹೇಳ್ಕೊಳ್ಬೇಕು. ಮತ್ತು ನಿಮಗೆ ಯಾರಿಗೆಲ್ಲ ನಿಮಗೆ ಮನೆಯಲ್ಲಿ ದಾಂಪತ್ಯದ ಕಲಹ ಇದೆ, ಗಂಡ ಹೆಂಡತಿ ಮಂದಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವರಿಗೂ ಅಷ್ಟೇ ನೀವು ವರಾಯಮ್ಮನವ್ರನ್ನ ಕೇಳ್ಕೋಬೇಕು. ನಮ್ಮ ದಾಂಪತ್ಯದ ಜೀವನ ಅನ್ನೋವಂಥದ್ದು ಸರಿ ಹೋಗಲಿ ತಾಯಿ, ನಾವು ನಿನ್ನ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾಯಿದ್ದೀವಿ, ನಾನು ಇಷ್ಟು ದಿನಗಳ ಕಾಲ ಹೇಳ್ತೀನಿ ಅಂಥೇಳಿ ಹೇಳ್ಕೊಳ್ಬೇಕು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ. ಈ ರೀತಿಯಾಗಿದೆ ಮಂತ್ರ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಮಹಾಮಾಯೆ ಮಹಾಲಕ್ಷ್ಮಿ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಮಹಾಮಾಯೆ ಮಹಾಲಕ್ಷ್ಮಿ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಮಹಾಮಾಯೆ ಮಹಾಲಕ್ಷ್ಮಿ ನಮಃ. ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಉಚ್ಚಾರಣೆಯನ್ನು ಮಾಡಬೇಕು ಅಂತಂದರೆ, ಅನಾರೋಗ್ಯ ಇರೋ ಅಂಥವರು 48 ಬಾರಿ ಹೇಳ್ಕೊಳ್ಬೇಕು. 48 ದಿನಗಳ ಕಾಲ ಹೇಳ್ಕೊಳ್ಬೇಕು. ಬ್ರಹ್ಮ ಮುಹೂರ್ತ ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮ್ಮ ಕೈಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಕೈಲಿ ಹೇಳ್ಕೊಳ್ಳೋದಕ್ಕಾಗಿದ್ದಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆನಲ್ಲಿನೇ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರೂ ಅಷ್ಟೇ 48 ಬಾರಿನೇ ನೀವು ಹೇಳ್ಕೊಳ್ಳುವಂಥ ಮಂತ್ರ 48 ದಿನಗಳ ಕಾಲ ಹೇಳ್ಕೊಳ್ಬೇಕು. ಅಕ್ಷಯ ತೃತೀಯ ದಿವಸ ನೀವು ಪ್ರಾರಂಭವನ್ನು ಮಾಡಿ ಮುಕ್ತಾಯ ನಿಮಗೆ ಬಿಟ್ಟಿರುವಂಥದ್ದು. ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳೋ ಹಾಗಿಲ್ಲ. ಹೆಣ್ಣು ಮಕ್ಕಳು ನಿಮ್ಮ ಒಂದು ಮುಟ್ಟಿನ ಸಂದರ್ಭದಲ್ಲಿ 5 ದಿನಗಳ ಕಾಲ ಹೇಳಬಾರ್ದು. ನೀವು ಮಾಂಸಾಹಾರವನ್ನು ಸೇವಿಸಿ ಮಂತ್ರ ಹೇಳಿದ ನಂತರದಲ್ಲಿ ಸೇವಿಸಬಹುದು. ಮಾಂಸಾಹಾರವನ್ನು ಸೇವಿಸಿ ಮಂತ್ರವನ್ನು ಹೇಳೋದಕ್ಕೆ ಹೋಗಬಾರ್ದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.